ಐಶ್ವರ್ಯ ಅನ್ನತಕ್ಕಂಥದನ್ನು ಹಿಂದಿನ ಶರಣರೆಲ್ಲ ಏನಂತ ತಿಳ್ಕೊಂಡಿದ್ರೆ ಗೊತ್ತಲ್ಲ, ನಿಮ್ಮ ಮೋಳಿಗೆ ಮಾರಯ್ಯ ಎತ್ತುಕೊಂಡನಂತ ಶರಣ. ಯಾವಾಗಿಂದ ಬಸವಣ್ಣನವರು ವಿಚಾರ ಮಾಡಿದ್ರು, ಮೋಳಿಗೆಯ ಮಾರಯ್ಯ ಎತ್ತುಕೊಂಡು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ, ಕಾಶ್ಮೀರ ದೇಶದ ಅರಸನಾಗಿರ್ತಕ್ಕಂಥವ ತನ್ನ ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಕಲ್ಯಾಣ ಪಟ್ಟಣದೊಳಗಿಂದ ಬಂದು ಕಟ್ಟಿಗೆಯನ್ನು ಕಡಿದು ಮಾರಿ ಏನ್ರಿ ಕಟ್ಟಿಗೆಯನ್ನು ಕಡಿದು ಮಾರಿ ಆ ಬಂದಿರ್ತಕ್ಕಂಥ ದುಡ್ಡಿನ ಒಳಗೆ ನಿತ್ಯ ಜಂಗಮರ ದಾಸೋಗ ಮಾಡ್ತಾನಲ್ಲ. ಪಾಪ ಮಾರಯ್ಯನವರಿಗೆ ತ್ರಾಸದ ತಿಳ್ಕೊಂಡಂದು ಅವತ್ತಿನ ದಿನಮಾನದೊಳಗೆ ಬಸವಣ್ಣವ್ರಿಗೆ ಏನು ಅನ್ನಿಸ್ತು, ಪಾಪ ಮಾರಯ್ಯನವರಿಗೆ ತ್ರಾಸದೆ ಒಂದು ಈಟು ವೈದ್ಯದಿಂದ ಸಂಪತ್ತು ಕೊಟ್ಟು ಬರಬೇಕಂತ ತಿಳ್ಕೊಂಡಂದು ಹಮ್ಮಿಣಿ ಚೀಲಿನೊಳಗೆ ಬಂಗಾರ ಇಟ್ಕೊಂಡು ಹೋದ್ರತ್ತ, ಬಂಗಾರ ನಾಣ್ಯಗಳು ನೋಡ್ರಿ. ಬಸವಣ್ಣವರು ಮೋಳಿಗೆ ಮಾರಯ್ಯನವರಿಗಿಂದ ತ್ರಾಸಿದೆ, ಮೋಳಿಗೆ ಮಾರಯ್ಯನವರಿಗಿಂದ ತೊಂದರೆ ಇದೆ. ಯಾಕೆ ಅವ್ರು ರಾಜರಾಗಿರ್ತಕ್ಕಂಥವ್ರು ಇಲ್ಲಿ ಕಷ್ಟಪಡಕತ್ತಾರ ಹತ್ತಿಕೊಂಡಾಗ ಏನಾದರೂ ಒಂದಿಟ್ಟಿಂದ ಸಂಪತ್ತು ಇದು ಕೊಡಬೇಕತ್ತಿಕೊಂಡು ಯಾವ ಮೋಳಿಗೆಯ ಮಾರಯ್ಯನವರು ಮನೆಯಾಗಿಂದ ಇರಲಾರ್ದಾಗ ನೇರವಾಗಿ ಅವರು ಮನೆಗೆ ಹೋಗ್ತಾರೆ. ಹೋಗೋದ್ರೊಳಗಾಗಿ ಯಾವ ಮಾರಯ್ಯನವರ ಧರ್ಮಪತ್ನಿ ಮನೆಯಾಗಿದ್ಲು, ಬಸವಣ್ಣನವರು ಬರೋದು ನೋಡಲು ಇಷ್ಟು ಖುಷಿ ಆಯ್ತಲ್ಲ. ಅಂತ ಅಪ್ಪ ಬಸವಣ್ಣ ನನ್ನ ಮನೆಗಿಂದ ಬಂದಾನಲ್ಲ. ಯಾರೇ ಅಪ್ಪಿತಪ್ಪಂದ ಹೇಳಾರ್ದೇನೆ ಸ್ವಾಮಿಗಳು ನಿಮ್ಮ ಊರಿಗೆ ಬಂದ್ರಂದ ನಿಮ್ಮ ಮನೆತನಕ್ಕಿಂದ ಬಂದ್ರೆ ಖುಷಿ ಆಕತ್ತಿಲ್ರಿ. ಏನಪ್ಪ ಮಹಾತ್ಮರಂದ ತಾವಾಗಿ ನಮ್ಮ ಮನೆಗೆ ಬಂದ್ರಲ್ಲ, ಖುಷಿ ಪಡ್ತೀರೇನು ಬೈತೀರಿ? ಏನು ಮಾಡ್ತೀರ? ನಿಮ್ಮ ಮನೆಗಳೇ ನೋಡಿಲ್ಲ ನಾವು. ಹೇಗ್ರಿ ಖುಷಿ ಹಾಕದ ಒಬ್ಬ ಮಹಾತ್ಮರು ಶರಣರು ಸಂತರು ಏನ್ರಿ ತಾವಾಗಿನೇ ಮನೆಗೆ ಬಂದರು ಹತ್ತಿಕೊಂಡ್ರೆ ಎಷ್ಟು ಖುಷಿ ಆಗಲಿಕ್ಕಿಲ್ರಿ. ಯಾವಾಗಿಂದ ಮಾರಯ್ಯನವರ ಧರ್ಮಪತ್ನಿ ಆನಂದ ಪಟ್ಲು. ಇವತ್ತು ಅಪ್ಪ ನನ್ನ ಮನೆಗೆ ಬಂದಲ್ಲ, ಬಸವಣ್ಣ ನನ್ನ ಮನೆಗೆ ಬಂದಲ್ಲ, ಯಪ್ಪ ಬಾ ಬಾ ತಿಳ್ಕೊಂಡಂದು ಕೈ ಮುಗಿದಂದ ಬಸವಣ್ಣವ್ರನ್ನ ಒಳಗೆ ಕರಲು. ಬಸವಣ್ಣವ್ರು ಯಾರ ಮನೆಗೂ ಪ್ರಸಾದ ಮಾಡಿಲ್ಲ. ಅವತ್ತು ಹೋಗಿ ಅವ್ವ ಅಂದರು, ಯಪ್ಪ ಅಂದ್ಲು, ಯಾಕೋ ಇವತ್ತು ಹಸಿವಾಗೈತಿವ, ನಿನ್ನ ಮನೆ ಪ್ರಸಾದ ಮಾಡಂಗಾಗೈತಿ. ಯಪ್ಪ ಯಾರು ಬೇಡ ಅಂತಾರೆ, ನೀ ಬರೇ ಬಂದು ನನ್ನ ಮನೆಗಿಂದ ಪಾದ ಇಟ್ಟಿದ್ದೇ ಇಟ್ಟು ಆನಂದ ಆಗ್ಯದ ಹತ್ತಿಕೊಂಡಂದಾಗ ಇನ್ನು ಪ್ರಸಾದ ಮಾಡ್ತೀನಿ ಎತ್ತುಕೊಂಡಂದ್ರೆ ಇದಕ್ಕಿಂತ ಆನಂದ ಮತ್ತೊಂದು ಏನದ ನನ್ನಪ್ಪ, ಈ ಸದ್ಯ ಅಡುಗೆ ಮಾಡ್ತೀನಿ ಎತ್ತುಕೊಂಡಂದು ಆಗಿಂದ ಅಡುಗೆ ಮಾಡಲು ಬಸವಣ್ಣವರಿಗಿಂದ ಪ್ರಸಾದ ಮಾಡಿಸಲು. ಯಾವಾಗಿಂದ ಪ್ರಸಾದ ಮುಗಿದ ಕೊಳ್ಳೇನ ಬಸವಣ್ಣವರಿಂದ ಯವ ನಾನು ನಡಿತೀನಿ ಎತ್ತಿಕೊಂಡಂದು ಹೂನೆಪ್ಪ ಹತ್ತಿಕೊಂಡಂದು ಇವರು ಬಸವಣ್ಣವ್ರು ಎದ್ದು ಬರಾಗ ಹಾಗೆ ಬರಲಿಲ್ಲ. ಆ ಮಣಿ ಮೇಗೇನು ಕುಂದ್ರಿಸಿದ್ಲಲ್ಲ, ತಾವು ಏನು ಟೊಂಕಿಗೆ ಹಮ್ಮಿಣಿ ಚೀಲ ಅಂದ್ರೆ ನಿಮಗೆ ತಿಳಿಲಿಕ್ಕಿಲ್ಲ. ಅವಾಗೆಲ್ಲ ಹಮ್ಮಿಣಿ ಚೀಲ ಎತ್ಕೊಂಡು ಟೊಂಕಿಗೆ ಸುತ್ಕೊಂಡು ಹೋಗ್ತಿದ್ರು. ಈಗ ನೀವೆಂದ ಪಾಕೆಟ್ ಅಂತೀರಿ ಏನ್ರಿ, ನೀವು ಹೆಣ್ಮಕ್ಳು ಏನಂತೀರಿ? ವೆನಿಟಿ ಬ್ಯಾಗ್ ಏನ್ರಿ? ನೀವು ಹೆಣ್ಮಕ್ಳು ವೆನಿಟಿ ಬ್ಯಾಗ್ ಅಂತೀರಿ, ಗಂಡ್ಮಕ್ಳಿಂದ ಪರ್ಸ್ ಅಂತಾರ. ಆದ್ರೆ ಅವತ್ತಿನ ದಿನಮಾನದೊಳಗೆ ಅದಕ್ಕೆ ಹಮ್ಮಿಣಿ ಚೀಲ ಹತ್ತಿಕೊಂಡಿರ್ತಿತ್ತು. ಅದನ್ನು ಹಮ್ಮಿಣಿ ಚೀಲದೊಳಗೆ ಅಂತ ಕಟ್ಕೊಂಡು ಏನು ಬಂಗಾರ ನಾಣ್ಯಗಳೇನು ತಂದಿದ್ರಲ್ಲ ಅದನ್ನು ಮಣಿ ಕೆಳಗೆ ಇಟ್ಟು ಅವ ನಾ ಇನ್ನು ಬರ್ತೀನಿ ವಾ ತಿಳ್ಕೊಂಡು ಯಾವಾಗ ಅಂದ ನಡೆದ್ರು. ಬಸವಣ್ಣವ್ರು ಆ ಕಡೆ ಹೋಗುದ್ರಾಗ ಈ ಕಡೆ ಮಾರಯ್ಯನವ್ರ ಮನೆಗೆ ಬಂದರು. ಹೆಂಡತಿ ಆಗಿರ್ತಂಗೆ ಕಾಲಿಗೆ ನೀರು ಕೊಟ್ಟರು. ಮಾರಯ್ಯನವ್ರು ನೋಡ್ತಾರೆ, ಮದೇವಿ ಯಾರು ಬಂದಿದ್ರು ಮನೆಗೆ, ಯಾರು ಬಂದಿದ್ರು, ಯಾವ ಶರಣರು ಬಂದಿದ್ರು ರೀ? ಆಕೆ ಇಟ್ಟು ಖುಷಿಯಾಗಿತ್ತಲ್ಲ, ಇವತ್ತು ಅಪ್ಪ ನಮ್ಮ ಮನೆತನಕ್ಕಿಂದ ಬಂದಿದ್ದ, ಮನೆಗೆ ಬರೋದು ಅಟ್ಟೆ ಹತ್ತುಕೊಂಡದ ಅಲ್ಲ ಏನ್ರಿ, ನನಗೆ ಹಸಿವಾಗೈತಿ ನಾ ಪ್ರಸಾದ ಮಾಡ್ತೀನಿ ಹತ್ತುಕೊಂಡಂದಾಗ ಅಪ್ಪ ಬಸವಣ್ಣ ಪ್ರಸಾದ ಮಾಡಿ ಹೋಗ್ಯಾನ್ರಿ, ಪ್ರಸಾದ ಮಾಡಿ ಹೋಗ್ಯಾನ. ಯಾವಾಗ ಮಾರೇನವ್ರು ಅಂತಾರ, ಹುಚ್ಚಿ ನೀ ಎಷ್ಟು ಪುಣ್ಯ ಮಾಡಿ, ನಿನ್ನಟ್ಟು ಪುಣ್ಯ ನಾ ಮಾಡಲಿಲ್ಲ. ಯಾಕೆ ನಾ ಇರ್ಲಾರ್ದಾಗಿಂದ ಬಂದಾರಲ್ಲ, ಅವರ ದರ್ಶನ ನಿನಗಾಯ್ತು, ಅವರಿಗೆ ಕೈಯಾರಿಂದ ನೀ ಪ್ರಸಾದ ಮಾಡಿಸಿದಲ್ಲ, ನಿನಗಿಂತ ಪುಣ್ಯ ಮಾಡಿದವ್ರು ಜಗತ್ತಿನೊಳಗೆ ಯಾರೂ ಇಲ್ಲ. ಈಗ ಒಂದು ಕೆಲಸ ಮಾಡು, ಅಪ್ಪ ಉಂಡಿದ ಗಂಗಾಳ ಅದನ್ನು ಬೇರೆ ಯಾರಿಗೆ ಕೊಡಬೇಡ, ಅದನ್ನು ತೆಗೆದಿಡು. ಅಪ್ಪ ಕುಂತಿದ್ದ ಮಣಿ ಮೇಗಿಂದ ಬೇರೆದವರಿಗಿಂದ ಕುಂದಿರಿಸ್ಬೇಡ, ಅದನ್ನು ತೆಗೆದಿಡು. ಆ ಮಣಿಯಿಂದ ಎತ್ತಿಡು ಒತ್ತಿಕೊಂಡಂದು ಹೇಳಿದಾಗ ಹೂನ್ರಿ ಎತ್ತಿಕೊಂಡಂದು ಯಾವಾಗಿಂದ ಮಣಿ ಎತ್ತಲಕ್ಕಿಂದ ಹೋಗ್ಕಳ ಅದ್ರ ಕೆಳಗಿಂದ ಹಮ್ಮಿಣಿ ಚೀಲಿತ್ತು. ಯಾವಾಗಿಂದ ಹಮ್ಮಿಣಿ ಚೀಲವನ್ನು ಯಾರು ನೋಡ್ತಾರೆ? ಇದನ್ನ ಏನ್ರಿ ಹೆಣ್ಣು ಮಗಳಿಗಿಂದ ಮಾರಯ್ಯನವ್ರ ಹೆಣ್ತಿಗಿದ ಹಮ್ಮಿಣಿ ಚೀಲ ಅನ್ನೋದು ಗೊತ್ತಿಲ್ಲ. ಯಾವಾಗಿಂದ ಯಾರು ನೋಡ್ತಾರೆ ಅದನ್ನ? ಮೋಳಿಗೆಯ ಮಾರಯ್ಯನವರಿಂದ ನೋಡ್ತಾರೆ. ಮಾದೇವಿ ತಡಿಯಲಿ ಹಾವದ ತಡಿ ಎತ್ತಿಕೊಂಡಂದು ಹೊರಗೆ ಹೋಗಿ ಅಂದಾಗ ಬಿದ್ದಿರ್ತಕ್ಕಂಥ ಕಟ್ಟಿಗೆ ತಂದು ಅದನ್ನು ಚಿಮ್ಮಕೋತ ಒಯ್ದು ತಿಪ್ಪ್ಯಾಗ ಒಗೆದಿರ್ತಕ್ಕಂಥವ್ರು ಮೋಳಿಗೆ ಮಾರಯ್ಯನವರು ಏನ್ರಿ. ಅದಕ್ಕೆ ಹಾವು ಹತ್ತಿಕೊಂಡು ಕರೆದ್ರು ಏನ್ರಿ. ಹಾವು ಕಚ್ಚದವ್ರನ್ನ ಉಳಿಸ್ಬೋದು ಔಷಧ ಕೊಟ್ಟು. ಈ ಸಿರಿಗರದ ಹೊಡೆದವ್ರನ್ನ ಉಳಿಸ್ಲಿಕ್ಕೆ ಹಾಕಿದ್ರೆ ಶ್ರೀಮಂತಿಗೆ ಅಹಂಕಾರ ಇರ್ತದೆ ನೋಡಿ ಕೆಲವರಿಗೆ ನಾನೇ ದೊಡ್ಡಮ್ಮ, ನಾನೇ ಶ್ರೀಮಂತ, ರೊಕ್ಕದ ಅಮಲ ಅಂತಕ್ಕಂಥದ್ದು ಜಗತ್ತಿನೊಳಗೆ ಯಾರಿಂದಲೂ ಕೂಡ ಇಳಿಸ್ಲಿಕ್ಕಾಗಂಗಿಲ್ಲ. ಒಂದು ಸರಿ ಅಂದ ಶ್ರೀಮಂತಿಗೆ ನಿಶ್ಚಯ ಇರ್ತು ಹತ್ತಿಕೊಂಡಂದ್ರ, ಒಂದು ಸರಿಯ ರೂಪದ ನಿಶ್ಚಯ ಇರ್ತು ಹತ್ತಿಕೊಂಡಂದ್ರ, ಒಂದು ಸರಿ ಅಂದ ಐಶ್ವರ್ಯದ ನಿಶ್ಚಯ ಇರ್ತು ಹತ್ತಿಕೊಂಡಂದ್ರ ಯಾರಿಂದಲೂ ಕೂಡ ಇಳಿಸೋಕ್ಕಾಗಂಗಿಲ್ಲ. ಆದರೆ ಇಳಿಸಮ್ಮ ಯಾರು ಒತ್ತಿಕೊಂಡಂದ ಕೇಳಿದ್ರೆ ಆ ಭಗವಂತನ ಒಬ್ಬನ ಕೈಯಾಗದ ಏನ್ರಿ. ಅದಕ್ಕಾಗಿ ಹೇಳ್ತಾರಲ್ಲ, ಭಗವಾನ ದೇನೇಕು ಸುರು ಕರೆತು ಚಪ್ಪಡ ಪಾಡ್ ಕರೆದೇತಾತ್, ಭಗವಾನ ಲೇನೇಕು ಸುರು ಕರೆತು ಚಮಡಿಯ ಉಡಾಕಿಲಿಕ್ಕೆ ಜಾತಾತ್.
ಪರಮಾತ್ಮ ಕೊಡ್ಬೇಕತ್ಕೊಂಡು ಮನಸ್ಸು ಮಾಡಿದ್ರೆ ನೀವು ವಾಲಿ ಅಂದ್ರೆ ಬೆಳಕಿಂಡಿಗೆ ಹೈದು ಆಗ್ತಾನತ್ತ. ಮದ ಅಪ್ಪಿ ನನ್ನ ಬಳಿ ಸ್ವಚ್ಛ ಹೆಚ್ಚಾಯ್ತು ಅಂತಂದ್ರೆ ಒಯ್ಬೇಕಂತ ನಾನು ಬರೀ ನಿಮ್ಮಲ್ಲಿ ರೊಕ್ಕ ಬಂಗಾರ ಅಟ್ಟೆ ಒಯ್ಯಂಗೆಲ್ಲ ಮೈ ಮೇಗಿನ ತೊಗಲಿಸೋದಕ್ಕೆ ಉಚ್ಕೊಂಡು ಒಯ್ತಾನತ್ತ. ಶರಣರು ಅದಕ್ಕೆ ಹಾವು ಹತ್ಕೊಂಡು ಕರೆದ್ರು, ಶರಣರು ಅದಕ್ಕೆ ಪಿಸಾಚಿ ಹತ್ಕೊಂಡು ಕರೆದ್ರು. ಅದಕ್ಕಾಗಿನೇ ಹೇಳಿದ್ರಲ್ಲ ಬಸವಣ್ಣವ್ರು ಏನಂತಾರ, ಇವು ಮೂರು ಜಗಕ್ಕೆ ಇಕ್ಕಿರ್ತಕ್ಕಂಥ ಇದಿ ಹತ್ತುಕೊಂಡ ಕರೆದ್ರು. ಯಾವುದನ್ನ ಹೊನ್ನು ಹೆಣ್ಣು ಮಣ್ಣು ಅನ್ನತಕ್ಕಂಥ ಏನೈತಲ್ಲ ಇದು ಜಗಕ್ಕೆ ಇಕ್ಕಿರ್ತಕ್ಕಂಥ ಇದಿ ಇದ್ದಂಗೆ ಹತ್ತುಕೊಂಡದ ಕರೆದ್ರು. ಇದು ಇರುತನ ಮನುಷ್ಯನ ಮೇಲಿಂದ ಸೊಕ್ಕೆ ಹೆಚ್ಚಾಕದೆ, ಅಹಂಕಾರದಿಂದ ಹೆಚ್ಚಾಕದೆ. ಇದು ಮನುಷ್ಯನಿಗಂದ ಸುಖದಿಂದ ಇರ್ಲಕ್ಕಂದ ಆಗಂಗಿಲ್ಲ. ಇವು ಜಗತ್ತಿನೊಳಗಂದ ಏನ್ರಿ ನಾವು ದುಡ್ಡಿನಿಂದ ಸುಖ ಪಡಿತೀವಿ, ದುಡ್ಡಿನಿಂದ ಆನಂದ ಪಡಿತೀವಿ ಅಂತಕೊಂಡ್ರೆ ಹೇಳೋಕ್ಕಾಗಂಗಿಲ್ಲ. ಸುಂಬರೇ ನಾವು ಮನೆಯಾಗಿಂದ ಬೀರುದೊಳಗೆ ನೀವು ಏನಂತೀರಿ, ಅಲಮಾರಿ ಅಂತೀರೇನ ಮನೆಯಾಗಿರ್ತಾವಲ್ಲ ಕಪಾಟ ಏನಂತೀರಿ ನೀವು ಸಿಟ್ಯಾಗ, ಗೋದ್ರೇಜ್. ಅದ್ರಾಗ ಅವರು ಭಾರಿ ಐಡಿಯಾದಾರ. ಈಗ ಅದ್ರಾಗಿಂದ ರಾಜ ರಾಣಿ ಅಂತ ಎರಡು ಮಾಡ್ಯಾವ ಒಂದ್ರದಾಗೆ ಮಾಡ್ಯಾರಿಲ್ರಿ. ರಾಜ ರಾಣಿ ಎತ್ಕೊಂಡು ಎರಡು, ಅದು ಒಂದ್ರದಾಗೆ ಎರಡು ಅಂದ್ರೆ ರಾಣಿ ಅಂದ್ರೆ ಹೆಣ್ತಿ, ಅದು ರಾಜ ಅಂದ್ರೆ ಗಂಡಂದು. ಒಂದು 20,000 ರೂಪಾಯಿ ಅದ್ರಾಗ ಇಟ್ಟಿವೆ ಎತ್ತಿಕೊಂಡು ಬೆಳಗನ ಅದಕ್ಕೆ ತಲೆ ಕೊಟ್ಟು ಮಕ್ಕಳವರು ನಿದ್ದಿನೇ ಬರಲ್ಲ. ಗಬಕ್ಕನ ಜರ ಬೆಕ್ಕ ಸುಳುಕತ್ತಂದ್ರೆ ಅವ ಹೆಣ್ತಿಗೆ ನೋಡಲ್ಲ, ಅಲಮಾರಿ ನೋಡ್ತಾನೆ. ಏನ್ರಿ ಏನಾರ ಸಪ್ಪಳಾಯ್ತು ಅಂದ್ರೆ ಅವ ಹೆಣ್ತಿಗೆ ಮಕ್ಕಳಿಗೆ ನೋಡಲ್ಲ, ಅವ ಹೆಂಗೆ ನೋಡ್ತಾನೆ ಅಲಮಾರಿ. ನೋಡ್ರಿ ಇಲ್ಲಿ ನೀವು ಎಷ್ಟು ಮನುಷ್ಯನಿಗಂದ ದುಡ್ಡು ಇತ್ತು ಹೊತ್ತಿಕೊಂಡಂದ್ರೆ ಮನುಷ್ಯನಿಗಿಂದ ಮನಸ್ಸಿಂದ ಚಂಚಲಾಕ್ಕದ. ಅದಕ್ಕಾಗಿ ನಾವ್ರೆಲ್ಲ ಗಂಡು ಮಕ್ಕಳೆಲ್ಲ ಕೀಲಿ ಎಲ್ಲಿ ಕಟ್ತಾರೆ ನೋಡ್ರಿ. ಏನು ನೀವು ಎಲ್ಲಿ ಕಟ್ತಾರೆ ಅವ್ವ? ಹುಡ್ದಾರ ಕಟ್ತಾರಿಲ್ಲ. ಅಪ್ಪಿ ತೆಪ್ಪಿ ಅದ್ರಾಗಿನ ರೊಕ್ಕ ಹಿಂಗೆ ಮುಂಜಾನೆ ಹೇಳೋದು ಉಗುಳು ಹಚ್ಚೋದು ಎಣಸು, ಮತ್ತು 10 ಮಣಿಗೆ ಬರೋದು ಮತ್ತು ಉಗುಳು ಹಚ್ಚೋದು ಎಣಸ. ಅವೇನು ಮರಿ ಹಾಕ್ತಾವ, ನಾವು ಇರಟ್ಟೆ ಇರ್ತಾವ. ಆದ್ರೂ ಇದು ಹುಡ್ದಾರಕ್ಕಿಂದ ಚಾವಿ ಕಟ್ಟಿರ್ತಾನಿಲ್ಲ, ಚಾವಿ ತೆಗೆದು ಹಿಂಗೆ ತೆಗಿಯಂಗಿಲ್ಲವ, ಟೊಂಕನೆ ಅಲ್ಲೇ ಇದೆ ನೋಡ್ರಿ. ಏನೋ ಒಂದೊಂದು ಮಾಡ್ತಿರ್ತಾವೆ. ಯಾಕ್ರಿ ಮಾಡ್ತಿರ್ತಾರಲ್ಲ ಹಿಂಗೆ ಟೊಂಕನೆ. ನೀವರೇನು ಕಮ್ಮಿ ಯವ್ವ, ನೀವನು ಕೊಳ್ಳಾಗ ನಿಂಗದಕ್ಕೆ ಕಟ್ಕೊಂಡಿದ್ದೀರಿಲ್ಲ. ನಿಂಗದಕ್ಕೆ ಎದಕ್ಕೆ ಕಟ್ಕೋತೀರ? ಲಿಂಗ ಇಟ್ಕೊಳಕ್ಕಲ್ಲ, ನಿಮ್ಮ ಅಲಮಾರಿ ಚಾವಿ ಕಟ್ಕೊಳಕ್ಕೆ. ಅವ್ರು ಹೆಂಗೆ ಗಂಡು ಮಕ್ಕಳಿಗೆ ಟೊಂಕವ ಐತ, ನೀವು ಹೆಣ್ಮಕ್ಳು ಕುತ್ತಿಗೆನೇ ಒಯ್ತೀರಿ. ಅಲ್ಲೇ ಕುತ್ತಿಗೆ ಹೆಡಕ್ಕೆ ಮುರಿಯಲ್ದಾಕ ನಮಗೆ ಚಾವಿ ಹೊರಗೆ ಬರ್ಬಾ. ಏನೋ ಪುಣ್ಯ ನೀವು ಚಾವಿ ಕಟ್ಟಕರೆ ಮಾಡಿರಿ. ನಾ ಮೊನ್ನೆ ಒಂದು ತೌಲಿ ಪ್ರವಚನಕ್ಕೆ ಹೋಗಿದ್ದೆ. ಸುಮಾರು ಒಂದು 7,000 ಜನ ಪ್ರವಚನ ಕೇಳಕ್ಕೆ. ಒಬ್ಬ ಹೆಣ್ಮಗಳಿಂದ ಮುಂದೆ ಕುಂತಿದ್ಲು, ಸ್ವಲ್ಪ ಮಂದ್ಯಾಗ ಕುಂತಿದ್ಲು. ನಾ ಹಾಗೆ ಪ್ರವಚನ ಮಾಡಕತ್ತೀನಿ, ಆಕಿನ ಕಡೆ ಲಕ್ಷ ಇತ್ತು ನಂದು. ಈಗ ಮುಂದೆ ಕೂತವ್ರ ಮ್ಯಾಗ ಲಕ್ಷ ಇರ್ಬೇಕಲ್ರಿ. ಈಗ ಈ ಕಡೆ ಕಟ್ಟಿಗೆ ಕೂತಾರೆ ಹಿಂಗೆ ತಿರುಗಿ ನೋಡ್ಲೆ, ಹೌದಾ ಇಲ್ರಿ? ಈ ಕಡೆ ಕೂತವ್ರಿಗೆ ಹಿಂಗೆ ತಿರುಗಿ ನೋಡ್ಲಿಕ್ಕಾಗಂಗಿಲ್ಲ. ಮುಂದೇನು ಇರ್ತಾರಲ್ಲ ನೋಡೋಣ ದೃಷ್ಟಿಯಿಂದ ಮುಂದೆ ಇರ್ತದೆ. ಪಾಪ ಹೆಣ್ಮಗಳಿಂದ ನೋಡಕತ್ತಿದ್ದೇನ, ಆಕೆ ಹಿಂಗೆ ನಿಂಗದ ಕೈ ತೊಳಕಿ ಹಿಂಗೆ ಮಾಡ ಮತ್ತಲ್ಲಿ ಮತ್ತು ತೊಳಕಿ ಕಮ್ಮಿ ನಂದು 1.5 ತಾಸಿನ ಪ್ರವಚನದಾಗ ಒಂದು 100 ಸರಿಯಾಗಿ ನಮಸ್ಕಾರ ಮಾಡಿರ್ಬೇಕಾಕೆ ಲಿಂಗಕ್ಕೆ. ನಾಂದೆ ಆ ಹೆಣ್ಮಗಳು ನೋಡಿ ಭಾಳ ಖುಷಿ ಆಗ್ಬಿಡ್ತು ನನಗೆ. ಯಾವಾಗಿಂದ ಪ್ರವಚನ ಮಂಗಲಾಯ್ತು, ಮಂಗಲ ಆದ ಕೂಡ ಹೆಣ್ಮಗಳು ನಮಸ್ಕಾರ ಮಾಡಕ್ಕೆ ಬಂದ್ಲು. ಯವ್ವ ನೀ ಏನು ನಮಸ್ಕಾರ ಮಾಡ್ತೇವ, ನಿನ್ನ ನೋಡಿದ್ರೆ ನನಗೆ ನಿನಗೆ ನಮಸ್ಕಾರ ಮಾಡಂಗೆ ಆಗೈತೆ ನನಗೆ ಅಂದೆ. ಅಯ್ಯ ನೀ ದೊಡ್ಡ ಪಟ್ಟದೇವ್ರಪ್ಪ, ನೀ ಯಾಕೆ ನಮಸ್ಕಾರ ಮಾಡ್ತೀವಿ ಅನ್ಲಕ್ಕೆ. ಇಲ್ಲವ ನಿನ್ನಟ ಭಕ್ತಿ ನನಗಿಲ್ಲ. ನಾವು ಭಾಳಂದ್ರೆ ಒಂದು 2 ಸರಿ ಜಳಕ ಮಾಡ್ತೀವಿ, 2 ಸರಿ ಪೂಜೆ ಮಾಡ್ಕೋತೀವಿ. ಆದ್ರೆ ನೀ ಹಂಗಲ್ಲ. ನಾನು 1.5 ತಾಸಿನ ಪ್ರವಚನದಾಗ ಕಮ್ಮಿ ಅಂದ್ರೆ ಒಂದು 100 ಸರಿಯಾಗಿ ನಮಸ್ಕಾರ ಮಾಡಿದೆ. ಅದಕ್ಕೆ ನಿನ್ನ ನೋಡಿ ನನಗೆ ಭಾಳ ಖುಷಿ ಆಗ್ಯದ, ನಿನ್ನ ಕೈ ಮುಗಂಗೆ ಆಗ್ಯದ ಅಂದೆ. ಆಕೆ ಅಂದ್ಲು, ನಾ ಎಲ್ಲಿ ನಮಸ್ಕಾರ ಮಾಡಿ ಲಿಂಗಕ್ಕ ಅಂದ್ಲು. ಮತ್ತು ಹಿಂಗೆ ತೋತಿದ್ದು ಹಿಂಗೆ ಮಾಡ್ತಿದ್ದೆ ಅಲ್ಲ ಅಂದೆ. ಆವಾಗ ಆಕೆ ಅಂದು, ಅಯ್ಯಪ್ಪ ತಂಬಾಕು ಹಾಕ್ಕೊಂಡಿನೇ ಎದ್ದು ಹೋಗಿ ಎಲ್ಲಿ ಹೋಗ್ಲತ್ತಂದು ಅಲ್ಲೇ ಲಿಂಗದ ಕೈ ಹಿಂಗೆ ಮಾಡಿ ಹೋಗ್ಬೇಕು. ಹಂಗೆ ಮಾಡ್ತೀರಿ. ಅದ್ರಾಗ ಲಿಂಗಿಲ್ಲಪ್ಪ ಹಂಗಿಲ್ಲ. ಆಕೆ ಹಿಂಗೆ ಉಗುಳ್ಕೊಳಕ್ಕೆ ಅಂದ್ರೆ ಲಾರಿ ಲೋಡ್ ಒಮ್ಮೆ ಇಳಿಸೋಕೆ ಆ ಕಡೆ ಹಾಕಿ ಹೋಗಿ ಇನ್ನು ಎದ್ದೆದ್ದ ಉಳ್ಕೊತವಾದ್ರಿಂದ ಬೈತವೇನ ಏನ್ರಿ ದಾಟ್ಕೊತ ಹೋಗಿ ಎಲ್ಲಿ ಹೋಗಿ ಎತ್ತಿ ಕೊಡೋದು ಅದ್ರಾಗೆ ಪಿಚಕ್ ಮಾಡಕ್ಕೆ. ಪರಿಸ್ಥಿತಿ ಎಲ್ಲಿಗೆ ಬಂದವಂತೀರಿ ನೀವು ಏನ್ರಿ? ನಮ್ಮ ಲಿಂಗ ಇಲ್ಲಿಗೆ ಬಂದಾವ. ಇನ್ನೂ ನಾವು ಸಣ್ಣವರಿದ್ದಾಗ ನೋಡ್ತಿದ್ವಿ, ಈ ಸದಿಗಿದೆ ಕಳೆಗಳೇ ತೆಗಿಲಕ್ಕೆ ಹೋಗೋ ಹೆಣ್ಮಕ್ಳು ಅದೇ ಹೋಗ್ತಂದ ಒಂದು 4 ಕಡೆ ಕೊಟ್ಟು ಅಡಿಕೆ ತೊಗೊಂಡು ಅಡಿಕೆ ಹೊಡ್ಕೊಂಡು ಇದ್ರಾಗ ಹಾಕೊಂಡು ಹೋಗ್ತಿದ್ರು. ಟೈಮ್ ಪಾಸ್ ತಿನ್ಕೋತ, ಇಲ್ಲ ಹುಣಸಿ ಕಪ್ ತುಂಬ್ಕೊಂಡು ಹೋಗ್ತಿದ್ರು. ನೀವು ಕೊಳ್ಳಾಗ ಶಿವದಾರ ಹಾಕುವುದಂದ ನಿಂಗೆ ಅಂತೀವಿ, ಕೀಲಿ ಕಟ್ಟಕ್ಕೆ ಅವ್ರು ಉಡ್ದಾರ ಕಟ್ಟದೆ ಕೀಲಿ ಕಟ್ಟಾಕ. ಹೌದಿಲ್ರಿ? ಎಷ್ಟು ಆಸೆ ಅಂತೀನಿ. ಬರೀ ಒಂದು 50,000 ರೂಪಾಯಿ ಇದ್ರೆ ನಮಗೆ ಬೆಳಗನ ನಿದ್ದಿಲ್ಲ. ಅದರದೇ ಚಿಂತೆ ಮಾಡೋದು, ಅದರದೇ ಇದು ಮಾಡೋದು. ಆದ್ರೆ ಶರಣರ ತಿಳ್ಕೊಂಡಿದ್ರು ಇದು ಯಾವುದು ಕೂಡ ಶಾಶ್ವತ ಅಲ್ಲ, ಯಾವುದು ನಮ್ಮ ಜೊತೆಯೊಳಗಿಂದ ಬರ್ತಕ್ಕಂಥದ್ದಲ್ಲ, ಇದು ಯಾವುದು ಕೂಡ ಮನುಷ್ಯನ ಬದುಕಿಗೆ ಸುಖ ಕೊಡ್ತಕ್ಕಂಥ ಅಲ್ಲ ಅನ್ನೋದನ್ನು ಅವತ್ತಿನ ದಿನಮಾನದೊಳಗಿಂದ ತಿಳ್ಕೊಂಡಿದ್ರು. ಯಾರೇ ಸಂಪತ್ತು ಗಳಿಸಿದ್ದು ಇಷ್ಟೆಲ್ಲ ಗಳಿಸ್ಲಕತ್ತಿರಲ್ಲ, ಕೊನೆಗೆ ನಾವು ಏನರ ಒಯ್ತೀವೇನ್ರಿ? ಸುಮ್ಮನೆ ಕೇಳ್ತೀನಿ, ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ.